ವೀಕ್ಷಕರೇ ನಮಸ್ಕಾರ. RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ಹೇನಗುಂದಿ ಆಶ್ರಮದ ಮಾತಾ ಮಾಣಿಕೇಶ್ವರ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಶಿವಯ್ಯ ಸ್ವಾಮಿ ಅವರು ಸುದ್ದಿಗೋಷ್ಠಿ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಬನ್ನಿ, ಈ ಒಂದು ಜಾಗವು ಯಾರ ಆಸ್ತಿ ಅಲ್ಲ, ಇದು ಮೈಸೂರು ಸರ್ಕಾರ ನೀಡಿರುವಂಥ ಕೊಡುಗೆ ಎಂದು ಹೇಳಿದ್ದಾರೆ. ಬನ್ನಿ ನೋಡೋಣ ಸ್ನೇಹಿತರೆ, ಆ ಟ್ರಸ್ಟ್ ಅವರು ಏನು ಮಾತನಾಡಿದ್ದಾರೆ ಎಂದು ಒಮ್ಮೆ ತಿಳಿದುಕೊಂಡು ಬರೋಣ. ಈ ಒಂದು ಪತ್ರಿಕಾ ಪ್ರಕಟಣೆಗಾಗಿ ತಾವೆಲ್ಲ ಬಂದಿದ್ದಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರುತ್ತಾ 7667 ದಲ್ಲಿ ಗೌರ್ಮೆಂಟ್ ಆಫ್ ಮೈಸೂರು ಗವರ್ನರ್ ರವರು ಮಾತಾಜಿಯವರಿಗೆ ಸರ್ವೆ ನಂಬರ್ 41 55 ಎಕರೆ 4 ಗುಂಟೆ ಜಮೀನನ್ನು 20 ರೂಪಾಯಿ 1 ಎಕರೆಯಂತೆ ಈ ಒಂದು ಮಾತಾಜಿಯವರಿಗೆ ಸರ್ಕಾರದ ವತಿಯಿಂದ ಕೊಟ್ಟಿದ್ದು, ಅದನ್ನು ಡಿವಿಷನಲ್ ಕಮಿಷನರ್ ಗುಲ್ಬರ್ಗರವರು ಆ ಒಂದು ಉಲ್ಲೇಖ ಮಾಡಿ ಒಂದು ಆದೇಶವನ್ನು ಸಹ ಕೊಟ್ಟಿರ್ತಾರೆ. ಈ ಸರ್ವೆ ನಂಬರ್ 41 ಇಲ್ಲಿ ದನಗಳನ್ನು ಮೇಯಿಸಲಿಕ್ಕೆ ಸಹ ಯೋಗ್ಯವಿಲ್ಲ. ಆದ್ದರಿಂದ ಈ ಜಮೀನನ್ನು ಈ ಮಾತಾಜಿ ದೇವಸ್ಥಾನಕ್ಕೆ ಒಂದು ಗ್ರ್ಯಾಂಟ್ ಮಾಡಲಾಗಿದೆ. ಇದರಲ್ಲಿ ದೇವಸ್ಥಾನ, ಮಂದಿರ ಮತ್ತು ವೇದ ಪಾಠಶಾಲೆ ಎಲ್ಲ ಕಟ್ಟಲಿಕ್ಕೆ ಒಂದು ಅನುಕೂಲವಾಗುತ್ತದೆ ಅಂತ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸರ್ವೆ ನಂಬರ್ 41 55 4 ಗುಂಟೆ ಕೊಟ್ಟಿರ್ತಾರೆ. ತದನಂತರ ಮಾತಾಜಿಯವರು ಒಂದು 67ರಲ್ಲಿ ಕಮಿಟಿಯನ್ನು ರಚಿಸಿ ಕಮಿಟಿಯ ಮುಖಾಂತರ ಇಲ್ಲೆಲ್ಲ ನಾವು ನೋಡುತ್ತಿದ್ದಂತೆ ಇಷ್ಟೆಲ್ಲ ದೇವಸ್ಥಾನಗಳು ಮತ್ತು ಇತರ ಮಂದಿರಗಳು ಇಲ್ಲಿ ಹುಟ್ಟಿಕೊಂಡಿರುತ್ತವೆ. ಇದು ಯಾರ್ದು ಈ ಪತ್ರಿಕೆಯಲ್ಲಿ ತಿಳಿಸಿದಂತೆ ಇದು ಯಾರ ಕಡೆಯಿಂದ ದೇಣಿಗೆ ಕೊಟ್ಟಿಲ್ಲ ಮತ್ತು ಯಾರೂ ಇದಕ್ಕೆ ದಾನ ಮಾಡಿರೋದಿಲ್ಲ. ಆದರೆ ಆ ಕಾಲಕ್ಕೆ ಊರಿನವರು ಒಂದು ಸಹಾಯ ಮಾಡಿರ್ತಾರೆ ಮಾತಾಜಿಯವರಿಗೆ ಈ ಒಂದು ಜಮೀನು ಕೊಡುವ ಕಾಲಕ್ಕೆ ಅವರು ಪ್ರಯತ್ನ ಮಾಡಿ ಮಾಡಿಸಿದ್ದೆ ಬನ್ನಪ್ಪ ಅವರು ಆವಾಗಿನ ಕಾಲಕ್ಕೆ 67 ಅದು ಏನು ರೊಕ್ಕ ಏನಿದ್ದಾಗ ತಾಂಡೂರು ಮಾಡಪ್ಪ ಅವ್ರು ಕೊಟ್ಟಿದ್ದೇನೆ ಅಮ್ಮವರೇ ಹೇಳಿದರು. ಕಾಸ್ಟ್ ಏನಾದ ಗೌರ್ಮೆಂಟಿಗೆ 20 ಅವ್ರು ತಾಂಡೂರು ಮಾಡಪ್ಪ ಅವರು ಕೊಟ್ಟಿದ್ರು. ಅವಾಗ ಆ ಕಾಲದಾಗ ಅವರು ಗದ್ದೆ ಬನ್ನಪ್ಪ ಅವರು ತಾಂಡೂರು ಮಾಡಪ್ಪ ಅವರು ಕಮಿಟಿದಾಗ ಇದ್ದಾರೆ. 60 ಅವ್ರದ್ದೇ ಪ್ರಯತ್ನ ನಾಯನ ಅಂತಾರಮ್ಮ. ಅವರು ಗಂದೆ ಬನ್ನಪ್ಪ, ನಾರಾಯಣಪೇಟ, ತಾಂಡೂರು ಮಾಡಪ್ಪ, ತಾಂಡೂರು ಇಲ್ಲ. ಟ್ರಸ್ಟ್ನಲ್ಲಿ ಜಾಸ್ತಿ ಸದಸ್ಯರನ್ನು ತಗೊಳ್ಳಿಕ್ಕೆ ಅಷ್ಟು ಅವಕಾಶವಿಲ್ಲ. ಓನ್ಲಿ ಒಂದು 10-12 ಜನ ಮೊದಲನೇ ಹಿಡಿದು ಹಾಗೆ ಇದೆ. 7 ಜನ 8 ಜನ. ಮ್ಯಾನೇಜಿಂಗ್ ಕಮಿಟಿಯಲ್ಲಿ ನಾವು ತಾವೆಲ್ಲ ನೋಡಿರ್ಬೋದು. ಎಲ್ಲ ಸುತ್ತ ಹಳ್ಳಿ ಭಕ್ತರನ್ನು ಸಹ ನಾವು ಮ್ಯಾನೇಜಿಂಗ್ ಕಮಿಟಿಯಲ್ಲಿ ತಗೊಂಡಿರ್ತೇವೆ. ಕೆಲವ್ರು ಏನಂದ್ರೆ ನಮಗೂ ಟ್ರಸ್ಟಲ್ಲಿ ತಗೊಳ್ರಿ ಅಂತ ಕೇಳಿದರು ಒಂದು ದಿವಸ ಮುಂಚೆ. ನಾವೆಲ್ಲ ತಗೊಳ್ತೀವಿ, ಕೆಲವ್ರು ಜನರೇ ತಿದ್ದುಪಡಿ ಮಾಡ್ತೀವಿ ಈ ಒಂದು ಟ್ರಸ್ಟ್ ಅಂತ ನಾವು ಹೇಳಿದ್ವಿ. ಆದರೂ ಕೆಲವರು ಬಂದು ಎಬ್ಬಿಸಿದ್ರು. ಸರ್, ಇಲ್ಲೆಲ್ಲ ಎಲ್ಲ ಬಂದ ಭಕ್ತರಿಗೆ ಒಂದು ದರ್ಶನ ಸೇವೆ ಮಾಡಿದವ್ರಿಗೆ ದರ್ಶನ ಕೊಡಿಸ್ಬೇಕಾಗ ಇಲ್ಲ. ನಿಮ್ಮ ಪ್ರಕಾರ ಸೇವೆ ಮಾಡಿದವರಿಗೆ ದರ್ಶನ, ಸೇವೆ ಮಾಡಲಾರ್ದವ್ರಿಗೆ ದರ್ಶನ ಇಲ್ಲ ಅಂತ ಹೇಳ್ತೀರಾ? ಎಲ್ಲ ಭಕ್ತರಿಗೆ ಸರಿಸಮಾನ ನೋಡಲ್ಲ ಅಂತ ಹೇಳ್ತೀರಾ? ಈಗೆಲ್ಲ ಸರಿ ಸಮಾನ ಇಲ್ಲ, ಪ್ರತ್ಯಕ್ಷ ಸಾಕ್ಷಿ ಹೇಳ್ತಾ ಇದಾರಲ್ಲ, ಆ ವಿಚಾರ ಕೇಳ್ತಾ ಇದ್ದೀನಿ. ಹಿಂದೆ ನೋಡಿಲ್ಲ ಮುಂದೆ ನೋಡ್ತಾರೆ ದರ್ಶನದ ಭಾಗ್ಯ ಇಲ್ವಲ್ಲ ಇಲ್ಲಿ ಅನ್ನೋದು ಪ್ರಶ್ನೆ. ನಾವು ನೋಡಿದ್ರೆ ಸ್ವಾಮೀಜಿ ಅವರೇ, ಇಲ್ಲಿ ಲೋಕಲ್ ಇರುವಂತ ಒಬ್ಬ ಗೌಡ್ರು ಏನೋ ಈ ಭೂಮಿಯನ್ನು ದಾನ ಮಾಡಿದ್ದಾರೆ, ಅವರ ಸೇವೆ ಬಹಳಷ್ಟು ಇದೆ, ಆದರೂ ಕೂಡ ಅವ್ರ ಮನೆಯವರನ್ನು ಕೂಡ ಕಡೆಗಣಿಸ್ತಾ ಇದ್ದಾರೆ ಬೆಟ್ಟದ ಮೇಲೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತವೆ. ಅದಕ್ಕೆ ನೀವೇನಂತಿದ್ರ? ಸ್ಥಳೀಯ ಗೌಡ್ರು
ಅವರ ಒಂದು ಸೇವೆ ಕೂಡ ನಾವು ಪುರಾಣಗಳು ಮತ್ತು ಇನ್ನಿತರ ಆಡಿಯೋ ವಿಡಿಯೋಗಳಲ್ಲಿ ನೋಡಿದ್ರೆ ಕೇಳಿ ಬರ್ತಾ ಇದೆ ಅವರು ಏನು ಅಂತೇಳಿ. ಬಟ್ ಆದರೂ ಕೂಡ ಅವರ ಮನೆತನವನ್ನು ಕೂಡ ಕಡೆಗಣಿಸ್ತಾ ಇದ್ದೀರಿ ಅಂತೇಳಿ ಆರೋಪ ಬರ್ತದೆ. ಗೌಡರು ಇಲ್ಲಿ ಸೇವೆ ಮಾಡಿದ್ದು ನಿಜ ಇದೆ. ಮತ್ತು ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿದಾಗೂ ಯಾರು ಅವರೆಲ್ಲ ಅಬ್ಜೆಕ್ಷನ್ ಮಾಡಿಲ್ಲ. ಅಮ್ಮವರಿಗೆ ಆಗಲಿ ಅಥವಾ ಈ ಕಮಿಟಿಯವರಿಗಾಗಲಿ ಅವರಿಗೂ ಈಗ ಮುಂದೆ ಅವಕಾಶ ಕೊಡ್ತೀವಿ ನಾವು ಗೌಡ್ರು ಫ್ಯಾಮಿಲಿಯವರಿಗೆ. ಇಷ್ಟು ದಿನ ಯಾಕೆ ಕೊಟ್ಟಿಲ್ಲ, ಮಾಡಿವಿ. ಇಷ್ಟು ದಿನ ಯಾಕೆ ಕೊಟ್ಟಿಲ್ಲ ಅಂತ? ಅವರಿಗೆಲ್ಲ ಇವು ಸವಲತ್ತು ಕೊಟ್ಟಿವ್ರಿ. ಅಲ್ಲಿ ಕೆಳಗಡೆ ದತ್ತಾತ್ರೇಯ ಗುಡಿಯಲ್ಲಿ ಒಂದು ಕಲ್ಯಾಣ ಮಂಟಪದ ನೋಡ್ಕೊಳ್ಳಿಕ್ಕೆ ಮತ್ತು ಅಲ್ಲಿ ಕೆಳಗಡೆ ಏನು ದೇವಸ್ಥಾನವಿದೆ ಅದೆಲ್ಲ ನೋಡ್ಕೊಳ್ಳಿಕ್ಕೆ ಶಾಪ್ಗಳು ಕೂಡ ಬ್ರಹ್ಮಾನಂದ ಶಾಪ್ ಕೂಡ ಕೊಟ್ಟಿವಿ. ಅವರೇ ನಿಮ್ಗೆ ಇಷ್ಟು ಕೊಡ್ರಿ, ನಾವು ಇಷ್ಟು ಸೇವಾ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರು. ಅವರು ಸ್ಥಳೀಯರಿಗೆ ಕೊಟ್ಟಂಥದ್ದು ಪ್ರಕಾರ ಬೇರೆಯವರಿಗೆ ಅಂದರೆ ತೆಲಂಗಾಣದಿಂದ ಬಂದಂಥ ಭಕ್ತರಿಗೆ ಅನೇಕ ರೀತಿಯಲ್ಲಿ ಎಲ್ಲದೇ ರೀತಿಯಿಂದ ಮಠದಲ್ಲಿ ಭಾವನೆ ತರಿಬೇಡದು, ಹಾಂ, ಆ ಭಾವನೆ ತರಿಬೇಡ. ಮತ್ತು ಕರ್ನಾಟಕದವರು ಸ್ಥಳೀಯರು ಇಲ್ಲ, ಅದರ ಪರವಾಗಿಲ್ಲ. ಇಲ್ಲ ಅಮ್ಮ, ಯಾರು ಸೇವೆ ಮಾಡ್ತಾರೋ ಅವಕಾಶ ಸಿಗ್ತದೆ. ಸಿಕ್ಕಿಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಅದು ಮಾಡ್ತಾರ, ಸಾವಿರಾರು ಜನರು ಮಾಡ್ತಾರ. ಅಂದ್ರೆ ಸುಳ್ಳು ಭಕ್ತರು ಸುಳ್ಳು ಹೇಳ್ತಾರಂತೀರಾ? ನಿಮ್ಗೆ ನೋವಾಗ್ತೇವೆ ನೀವು ಮಾತಾಡ್ತಾರ, ಅವ್ರಿಗೆ ನೋವಾಗ್ತದೆ ಅವ್ರು ಮಾತಾಡ್ತಾರೆ. ಎಲ್ಲರೂ ಬಾಯಿ ಮುಚ್ಚಲಿಕ್ಕೆ ಬರಂಗಿಲ್ಲ. ಏನೇನು ಅಂತಾರ, ಒಂದು ಧರ್ಮ ಏನಾದ ಆ ಪ್ರಕಾರ ನಡೆಸ್ತಾ ಇರ್ತದೆ ಆಸ್ತಿ. ನಿಮ್ಮ ವಿಡಿಯೋದಲ್ಲಿ ಹಿಂದೂ ದೇವರನ್ನು ಕಡೆಗಣಿಸಿ ಮಾತನಾಡಿದ್ದೀರಿ ಅಲ್ರಿ ಸರ್ ಸ್ವಾಮೀಜಿ ಅವರೇ? ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ಅಲ್ಲಿ ಹಿಂದೂ ದೇವರಗಳ ಬಗ್ಗೆ ಭಾಳ ಅದು ತಪ್ಪನ್ನమాట. ನಾವು ಏನಂತೀನಿ, ಎಲ್ಲ ಜಾತ್ರೆಗಳೆಲ್ಲ ಮಾಡ್ತಾ ಇರ್ತಾರ, ಸಾವಿರಾರು ಭಕ್ತರು ಬರ್ತಾರ, ಏನು ಸಾವಿರಾರು ಜನರು ಬರ್ತಾರೆ ಕದ. ಅವ್ರಿಗೆ ಜ್ಞಾನ ಕೊಡಿಸಿ ಕಲಿಸ್ಬೇಕು ಧರ್ಮದ. మరి ಜಾತ್ರೆ ಮಾಡಿದ ಉದ್ದೇಶ ಜನರನ್ನು ಪರಿಣಾಮ ತರಬೇಕದ. ತರಿಸಿಲ್ಲಂటే ಆ ಜಾತ್ರೆ ಬಗ್ಗೆ ಏನು ಉಪಯೋಗ ಹಂಗಿರಿ ಅಷ್ಟರ ಮಾಡ್ತಾರ. ಸಾವಿರಾರು ಜನರು ಹೋಗ್ತಾರ, ಒಬ್ಬರು ಕನ್ನ ಕೂಡ ಒಂದು ಜ್ಞಾನ ಕೊಡಬೇಕದ ಧರ್ಮ. మరి ದೇವಸ್ಥಾನದಾಗ ಜಾತ್ರೆ ಮಾಡಂటే ಉಪಯೋಗ ಏನು ಅನ್ನಂಗಿಲ್ಲ. ಈಗ ಕೂಡ ಕೇಳ್ತಾ ಇದ್ದೀನಿ, ಎಲ್ಲರೂ ಒಂದು ಧರ್ಮ ಬೆಳೆಸಬೇಕು. ಹಿಂದೂ ಋಷಿ ಸ್ವರೂಪ ತತ್ವ ಏನದು, ಅದು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ, ದೇವಸ್ಥಾನದಾಗ ಆ ಜ್ಞಾನ ಕೊಡಬೇಕು, ಪ್ರತಿಯೊಂದನ್ನು ಜ್ಞಾನಕ್ಕೆ ತರಬೇಕು. ಇವತ್ತು ನಾಳೆಗೆ ಎಲ್ಲ ಕಡೆ ಕುಡಿಯೋದು ತಿನ್ನೋದು ಹೆಚ್ಚಾಗ್ಯದ. ಈಗ ಜೀವಹಿಂಸ ಹಿಂಗಾಗ್ತಿ, ಈ ಭೂಮಿ ಮುಳುಗಿ ಹೋಗೋ ಸಮಯ ಬಂದಾದ. ಚಾರಾನೇ ಉಳಿತದ, ಬಾರನ ಹೋಗ್ತದಾನೆ ಅಮ್ಮವ್ರು ಅಂದಾರ. ಅವ್ರ ಧರ್ಮ ಏನು, ಅಮ್ಮವ್ರಿಗೆ ಕೂಡ ಏನಂದಾರ, ದೇವಸ್ಥಾನಕ್ಕೆ ಬಂದಾಗ ಬ್ರಾಹ್ಮಣರೆಲ್ಲ ಅವ್ರು ಕೇಳಬೇಕು, ಅವ್ರ ಮಾಟ ಕೇಳ್ತಾರ, ಜ್ಞಾನ ಹೇಳಬೇಕನೆ ಅಮ್ಮವ್ರು ಕೂಡ ಅಂದಾರ ಅನ್మాట. ಬ್ರಾಹ್ಮಣರು ಒಂದು ಸಾರಿ ಅಮ್ಮವ್ರ ದರ್ಶನ ಬಂದಾಗ ನಾವು ಅಷ್ಟು ಭಾವನದಿಂದ ಅಂದಿನಿ. కానీ ನಮ್ಗೇನು ಹಿಂದೂ ನೀವು ಪ್ರತ್ಯೇಕವಾಗಿ ಹಿಂದೂ ದೇವಾಲಯಗಳ ಬಗ್ಗೆನೇ ಮಾತಾಡಿದ್ರಿ. ಅಂದರೆ ಜಾತ್ರೆಗಳಿಗೆ ಹೋಗೋವಂಥ ಭಕ್ತರೆಲ್ಲರೂ ತಿಂದು ಕುಡ್ದೇ ಹೋಗ್ತಾರಂತೀರಾ, ಭಕ್ತಿ ಏನಿಲ್ಲ ಅಂತೀರಾ ಅವರಿಗೆ? ಎಲ್ಲ ಅಲ್ಲಿ ఇప్పుడు ಜಾತ್ರೆ ಹೋಗ್ರಿ, ಮನ್ಯನ್ಕೊಂಡ ಜಾತ್ರೆ ಹೋಗ್ರಿ, ಈಗ ಭೀಮರಾಯನ ಜಾತ್ರೆ ಹೋಗ್ರಿ, ಅಲ್ಲಿ ಕಡಿತಾರ, ಜೀವಹಿಂಸೆ ಮಾಡ್ತಾರ. ಅದು ತಪ್ಪನ್ನು ಹೇಳಬೇಕೆ. ಧರ್ಮ ದೇವಸ್ಥಾನ ಮೇಲೆ ಇರ್ತದ. మరి ದೇವಸ್ಥಾನ ಯಾಕೆ ನಾನು ಕೊಳ್ಳಿಕ್ಕೆ ಗದ. ಇಲ್ಲಿ ಬಂದಾಗ ಏನಂತ ಬಿಲ್ಲಿ ಅದೇ ಹೇಳ್ತಾರೆ ಅಮ್ಮವರು. ಈಗ ಇದ್ದವ್ರು ಕೂಡ ಹಂಗೆ ಹೇಳ್ತಾರೆ. ಅದು ತಪ್ಪ ಕ್ಷಮ ಮಾಡ್ರಿ. కానీ ಧರ್ಮ ಏನು, ದೇವಸ್ಥಾನಗಳು ಆಶ್ರಮಗಳು ಎಲ್ಲರನ್ನೂ ಜ್ಞಾನಕ್ಕೆ ತರಬೇಕು. ಭಕ್ತರನ್ನ ಅಜ್ಞಾನದಿಂದ ಜ್ಞಾನಕ್ಕೆ ತರಬೇಕು. ಅದಕ್ಕೆ ದೇವಸ್ಥಾನ ಆಶ್ರಮಗಳು ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಅದು ತಪ್ಪಾಗುತ್ತೆ, ಕ್ಷಮಿಸ್ರಿ ಅಷ್ಟೇ. ಅವ್ರಿಗೆ ಅವಕಾಶ ಏನಂತೆ ಇಲ್ಲೇ ಇದ್ದು ಸೇವೆ ಮಾಡ್ತಾ ಇದ್ದಾನ. ಅವರು ತ್ಯಾಗದಾಗ ಇದ್ದಾನ. ಅವರೆಲ್ಲ ಅಮ್ಮವ್ರ ಸೇವಕ ಇದ್ದಾನ. ನಮ್ಗೂ ವಯಸ್ಸಾಗದ, ಒಂದು ಅಸಿಸ್ಟೆಂಟ್ ಬೇಕಾಗ್ತಾರೆ. ಒಂದು ಅಸಿಸ್ಟೆಂಟ್ಗೆ ಬರ್ಸಂటే ಅವರು ಆ ಪ್ರಕಾರ ಬರ್ಸಿದ್ರು. ನಾವೇನು ಅವನ್ನೇ ನಮ್ಗೆ ಅಸಿಸ್ಟೆಂಟ್ಗೆ ಇರಬೇಕಾಗ್ತದೆ. ಒಬ್ಬರು ಯಾರನ್ನ ಬರ್ತಾರ ಹೋಗ್ತಾರ, VIPs ಬರ್ತಾರ, ಅವ್ರನ್ನೆಲ್ಲ ಅವರೇ ನೋಡಿ ಅವ್ರಿಗೆ ದರ್ಶನ ಮಾಡಿಸಿ ಅವ್ರಿಗೆಲ್ಲ ಮಾಡ್ತಾ ಇದ್ದಾನ. ಅವ್ರಿಗೆ ಯಾರಿಲ್ಲ. ಇಲ್ಲಿ ಅಮ್ಮವ್ರ ಸೇವಕ್ಕೆ ಬಂದಾರ ಎಲ್ಲ ಬಿಟ್ಟು. ಅದು ನಮ್ಗೆ ಅಸಿಸ್ಟೆಂಟ್ಗೆ ಬರ್ಸಂటే ಅವರು ಸೆಕ್ರೆಟರಿ. ಈಗ ಸೆಕ್ರೆಟ್ರಿ దాని నుంచి తెగిసి ನಾವು ಏನು ಅಂದ್ಕೊಂಡ್ವಿ, ಅಮ್ಮವರು ಪ್ರೆಸಿಡೆಂಟ್ ಇದ್ದಾರೆ, ಆ ಸ್ಥಾನದಾಗ ನಾವು ಇರಬಾರ್ದనంటే. ಈಗ ಲಾಯರ್ಸ್ ಇದ್ದ ಯಾರು ಬಂದಿಲ್ಲ, 4 ಜನರು ಲಾಯರ್లు ಏನಂದಾರಂటే, ಪ್ರೆಸಿಡೆಂಟ್ಗೆ ಒಬ್ಬರು ಇರ್ತೇನೆ, ಸೈನ್ ಮಾಡ್ತೇನೆ, ಟ್ರಸ್ಟ್ ಆಗ್ತದ, ನೀವು ಬರಾಬರು ನೀವು ಪ್ರೆಸಿಡೆಂಟ್ ಆಗಬೇಕಂದ್ರೆ ನಮ್ಮ ಅಪ್ಪ ಕೂಡ ಎಲ್ಲರೂ ಹೇಳಿದರು.
ಅದೇ ನಾವು ಇದು ಸೈನ್ ಮಾಡೋವರೆಗೂ ಇರ್ತೀನಿ. ನಾವು ಯಾವಾಗ ಸೆಕ್ರೆಟ್ರಿನೇ ಇರ್ತೀನಿ. ಅಮ್ಮನ ಹಾಕಿ ಒಂದಾಗ ನಾವು ಸೆಕ್ರೆಟ್ರಿನಿ, ನಮ್ಮ ಸೆಕ್ರೆಟ್ರಿನಿ ಇಟ್ಟಿನಿ, ಸೆಕ್ರೆಟ್ರಿ ಮಾಡಿನೇನಿ ಇಷ್ಟೇ ಅಂದಾರ. ಅಮ್ಮವ್ರು ಸೆಕ್ರೆಟ್ರಿ ಇಟ್ಟಿದ್ರೆ ನಾವು ಯಾವಾಗಲೂ ಟ್ರಸ್ಟದಲ್ಲಿ ಸೆಕ್ರೆಟ್ರಿ ಸೇವನೆ ಮಾಡ್ತೇನೆ ನಾವು ಅಂದೆ. ನಾನು ಅದು ಸುಮ್ಮನೆ ಒಂದು ಟ್ರಸ್ಟು ರಿಜಿಸ್ಟ್ರೇಷನ್ ಆಗಬೇಕಂటే ಪ್ರೆಸಿಡೆಂಟ್ ಒಬ್ಬರು ಇರಬೇಕని ಲಾಯರ್ ಸಂಘ ಸಲಹೆ ಕೊಟ್ಟಿದ ಮೇಲೆ ಇವ್ರ ಹೆಸರು ಮೇಲೆ ಅವರಂತೆ ನಾವನ್ನ ಅದೇನು ಬೇಡ ನಾವೇ ಸೆಕ್ರೆಟ್ರಿ ಮಾಡ್ತೇವೆ. ಹಂಗೆ ಬೇರೆಯವ್ರಿಗೆ ಕೊಡ್ತೇವೆ. ಆಮೇಲೆ ಸೆಕ್ರೆಟ್ರಿ అనేది ನಾವು ಪ್ರೆಸಿಡೆಂಟ್ಗೆ ಮಾಡ್ಲಿಕ್ಕೆ ಬರೋಂಗಿಲ್ಲ, ಹಂಗೆ ಸೈನ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಅದೇನು ఒక ಸ್ಟ್ಯಾಚ್ಯುಟರಿ ಫಂಕ್ಷನು. ಆ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಲ್ಲ, ನೀವು ಮಾಡೋಂಗಿಲ್ಲ ಅಂತೆ ಲಾಯರ್ಸ್ ಎಲ್ಲ ಹಂಗೆ ಅಡ್ವೈಸ್ ಕೊಟ್ಟಿದ ಮೇಲೆ ಒಪ್ಕೊಡಿನಪ್ಪ. ನಾವು ಸೆಕ್ರೆಟ್ರಿಗಾನೆ ಯಾವಾಗ ಕೆಲಸ ಮಾಡ್ತೀನಿ. ಇವರು ಸೆಕ್ರೆಟ್ರಿ ಕೆಲಸದಿಂದ ಈಗ ಬರೋ ಮೀಟಿಂಗ್ದಾಗ ತೆಗಿಸ್ತೀನಿ. ಅವ್ರನ್ನ ತೆಗೆದು ಬೇರೆ ಇದು ತೆಗಿಸ್ತೀನಪ್ಪ. ನಾವೇ ಸೆಕ್ರೆಟ್ರಿ ಮಾಡ್ತೀನಿ. ಅಮ್ಮವರೇ ಪ್ರೆಸಿಡೆಂಟ್ ಯಾವಾಗ ಅಷ್ಟೇ. ದೊಡ್ಡ ಕಮಿಟಿ ಆಗ್ಯದ. ಎಲ್ಲರೂ ಈಗ ಸುಟ್ಟು ಹಳ್ಳಿ ಜನರಲ್ಲೆಲ್ಲ ಮ್ಯಾನೇಜಿಂಗ್ ಕಮಿಟಿದಲ್ಲಿ ಅಡ್ವೈಸ್ ಕಮಿಟಿ ಎಲ್ಲ ಸಾಕಷ್ಟು ತೊಗೊಂಡಮ್ಮ. ಎಲ್ಲ ಸಬ್ ಕಮಿಟೀಸ್ ಮಾಡಿ ಎಲ್ಲ ಹಳ್ಳಿ ಜನರಿಗೆಲ್ಲ ಅವಕಾಶ ಕೊಟ್ಟಿವಮ್ಮ. ಮೊನ್ನೆ ಮೀಟಿಂಗ್ದಾಗ ಅಪ್ರೂವ್ ಮಾಡಿದರು. ಅದೆಲ್ಲ ಒಂದು ಸಾರಿ ಕುಂತು ಸಬ್ ಕಮಿಟಿ ಮಾಡಿ ಯಾರು ಈ ವ್ಯವಸ್ಥೆ ಮಾಡಬೇಕು ಏನು ಎಲ್ಲ ಡಿಸೈಡ್ ಎಲ್ಲರಿಗೂ ಅವಕಾಶ. ಈಗ ನಿಮ್ಮ ಪ್ರಕಾರ ಮತ್ತೊಂದು ಸರಿ ರಿಜಿಸ್ಟ್ರೇಷನ್ ಮಾಡಿ ಕಮಿಟಿ ಬೇರೆ ಮಾಡ್ತೀರಿ? ಏನಂತಂತೆ ಕರ್ನಾಟಕ ಆಂಧ್ರ ಭಾವನೆ ಕಲಿಬಾರ್ದು. ಅಮ್ಮವರು ಜಗತ್ತನ್ನೆಲ್ಲ ಉದ್ಧಾರಕ ಮಾಡಲಿಕ್ಕೆ ಬಂದಿದ್ದರು. ಏನೇನ ಅಮ್ಮವರು ಈಗ ಸಮಯ ಬರ್ತಾ ಇದ್ದಾಗ ಈ ಲೋಕದಾಗ ಚಾರಾನ ಭಾಗನೇ ಉಳಿತಾ ಇದ್ದಾನೆ. ಅಮ್ಮವರು ಖಂಡಿತವಾಗಿ ಹೇಳಿ ಅಲ್ಲಿ ತಾನ ನಾವು ಅನುಷ್ಠಾನದಾಗನೇ ಇರ್ತೀನಿ. ನಾವು ಮಳ್ಳಿ ಮತ್ತು ವರ್ಗ ಬರ್ತೀನಿ. ಆವಾಗ ಚಾರಾನ ಭಾಗ ಉಳಿತದ. ಆವಾಗ ಎಲ್ಲ ಮಳ್ಳಿ ಧರ್ಮ ಸಂಸ್ಥಾಪನೆ ಆಗ್ತಾರೆ. ಇದ್ದಾನೆ ಇಷ್ಟು ಹೇಳಿ ಅಮ್ಮವರು ಅನುಷ್ಠಾನಕ್ಕೆ ಕುಂತಾರ. ಏನಾಯಿಲ್ಲ ಈಗ ಎಲ್ಲ ಬೇರೆ ಅದು ಎಲ್ಲ ಇಲ್ಲಿ ಈ ಸ್ಥಾನನೇ ಪ್ರಪಂಚಕ್ಕೆ ಆವಾಗ ಅಯೋಧ್ಯೆ ಹಂಗಾಗ್ಯದು, ದ್ವಾರಕಾ ಹಂಗಾದು, ಹಂಗಾಗಿ ಸಮಯ ಬರ್ತದ. ಏನೇನು ಅದೇ ಅದಕ್ಕೆ ಈ ಭಾವನೆ ತರಿಬಾರ್ದು. ಎಲ್ಲ ಜಗತ್ತು ತುಂಬ ಇಲ್ಲಿ ಬಂದು ಇಲ್ಲ ನಾವು ನಮ್ಗೆ ಗೊತ್ತಾದಂದು ಅವಾಗ ಅವರು ಗೋಪಾಲ್ಗೌಡ ಇದ್ದಾನೆ కదా. ಈಗ ಹೊಸ ಕಮಿಟಿ ಆದ ನಂತರ ಆದ್ರೆ ಸಾರ್ವಜನಿಕ ಭಕ್ತರಿಗೆ ಯಾವ ರೀತಿ ಕೊಡೋಕೆ ಇಷ್ಟಪಡ್ತೀರಿ? ಎಲ್ಲರಿಗೆ ಸರಿಸಮಾನವಾಗಿ ಸರಿಸಮಾನ ಏನಿರ್ತದೆ ದರ್ಶನ ಯಾವಾಗ ಎಲ್ಲರೂ ಇಲ್ಲ ಪಾರ್ಸಲಿಟಿ ಮಾಡ್ತೀರಾ ಅಂತ ಕೇಳಿ ಬಂದಿದೆ ಎಲ್ಲ ಹಂಗಾಗಿ ಮಾಡಲ್ಲ. ಪಾರ್ಶಲಿಟಿ ಎಲ್ಲ ಇಲ್ಲ ಯಾಕಿರ್ತದಮ್ಮ. ಕ್ಲಾರಿಫಿಕೇಶನ್ ಮಾಡಿದೆ. ಓಪನ್ ದರ್ಶನ ಸಲುವಾಗಿ ಭಕ್ತರು ಏನು ಬರ್ತಾರಲ್ಲ, ಮಹಾಮಂದಿರ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ, ಯಾಕಂದರೆ ಮಹೋತ್ಸವವನ್ನು ತೆಗೆದುಕೊಳ್ಳತಕ್ಕಂಥ ಭಕ್ತರು ಒಳಗೆ ಹೋಗಬಾರ್ದು ಅನ್ನತಕ್ಕಂಥ ನಿಟ್ಟಿಯಲ್ಲಿ ಅಷ್ಟೇ. ಎಲ್ಲರೂ ಕೂಡ ಅಲ್ಲೇ ಗೇಟ್ ಬಲ್ಲೇ ನಮಸ್ಕಾರ ಮಾಡ್ಕೊಂಡು ಹೋಗಬೇಕನ್ನತಕ್ಕಂಥದ್ದು ಒಂದು ಸದುದ್ದೇಶದಿಂದ ಮಾಡಿರತಕ್ಕಂಥದ್ದು. ಈಗ ಅಹಿಂಸಾ ಪರಮೋ ಧರ್ಮ ತತ್ವವನ್ನು ಮಹಾಮಂದಿರದಲ್ಲಿ ಎಲ್ಲ ಪ್ರವೇಶನ ಅದ. 10 ಗಂಟೆಗೆ ಮುಂಜಾನೆ 6ವರೆಗೆ ತೆಗಿತೀವಿ. ಆಮೇಲೆ 8:08ವರೆಗೆ ಮುಚ್ಚಿಬಿಟ್ಟು ಮళ్ళీ 10ಕ್ಕೆ ತೆಗಿತೀವಿ. 10 నుంచి 7:30 8 ದಾకా ಹಂಗೆ ಇರ್ತದೆ. ಅನ್ನೋ ಗುಡಿ ಮುಚ್ಚಲ್ಲ ಅನ್ನೋದು. ಎಲ್ಲ ದರ್ಶನ ಬಿಡ್ತಾನೆ ಇದ್ದೀವಿ. ಅಮ್ಮ ಮಹಾಮಂದಿರ ಏನನ್ನ ಮಾಡಲಿ, ಆಶ್ರಮ ಮಾಡಲಿ, ಆ యొక్క ಲ್ಯಾಂಡ್ ಅಮ್ಮವ್ರ ಹೆಸರ ಮೇಲೆ ಬರ್ಸಿದ ಮೇಲೆ ಅಂದು ಅವ್ರು ಏನನ್ನ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಇದ್ದವರು. కానీ ಅಮ್ಮವ್ರ ಹೆಸರ ಮೇಲೆ ಇರಬೇಕು. ಯಾಕಂದರೆ ಮುಂದಕ್ಕೆ ಡೆವಲಪ್ಮೆಂಟ್ ಆಯ್ತು. ಅದ್ರದ್ದಾಗ ಆಸ್ತಿ ಅಸ್ತಿಸ್ತು ಎಲ್ಲ ಬೆಳೆಸಬೇಕು. ಆವಾಗ ಯಾರು ದಾన్ని ಕಾಯ್ತಾರ ಅದ್ರ ಬಗ್ಗೆ ಅಮ್ಮವರು ಭೂಮಿ ಅಮ್ಮವ್ರ ಹೆಸರ ಮೇಲೆ ಮಾಡಬೇಕು, ಟ್ರಸ್ಟ್ ಹೆಸರ ಮೇಲೆ అని ಅಮ್ಮವ್ರ ಆದೇಶ ಕೊಟ್ಟಿದ್ರು. ಆ ಪ್ರಕಾರ ಈ ಅಮ್ಮದು ಏನಿರ್ತದೆ ఇప్పుడు ತಿರುಪತಿ ವೆಂಕಟರಮಣಕ್ಕೆ ಆಸ್ತಿ ಕೊಟ್ಟು ಎಲ್ಲ ವೆಂಕಟರಮಣ ಹೆಸರ ಮೇಲೆ ಕೊಡ್ತಾರ, ಮತ್ತು ಬೇರೆ ದೇವರ ಮೇಲೆ ಕೊಡ್ತಾರ. ತಿರುಪತಿ ವೆಂಕಟರಮಣ ದಾನ ಮಾಡ್ತಾರೆ కదా, ಅದೇನು ಅಭ್ಯಂತರ ಹಂಗೆ ಆಗ್ತಾನೆ ಅಂದಾರ. ಅದು ತಪ್ಪೇನು? ಅಮ್ಮವ್ರು ಹೇಳಿದಂಗೆ ಏನಾರು ಎವಿಡೆನ್ಸ್ ಇದಾವ್ರಿ? ಹಿಂಗೆ ಎಲ್ಲೆಲ್ಲಿ ಟ್ರಸ್ಟ್ ಮಾಡಿದ್ರು ಕೂಡ ಅದು ಅಮ್ಮವ್ರ ಹೆಸರು ಮೇಲೆ ಮಾಡ್ಬೇಕಂತೇಳಿ ಏನಾದ್ರು ಎಲ್ಲ ಮುಖಾಂತರ ಹೇಳಿದ್ರು. ಆವಾಗ ಇಟ್ಕಾಲದವರು ಬಂದಾಗ ಕೂಡ ಸ್ವಯಂ ಅವ್ರಿಗೆ ಕೂಡ ಹೇಳಿದ್ರು ಅಮ್ಮವ್ರೆ. ಅಪ್ಪ ನೀವು ಅಮ್ಮವ್ರ ಹೆಸರ ಮೇಲೆ ಬರ್ಸು, ನೀವೇ ನಡ್ಸನೆ ಕೂಡ ಹೇಳಿದ್ರು. ಯಾಕೆ ಮಿಸ್ಯೂಸ್ ಆಗ್ತದ ಮುಂದಕ್ಕೆ ಅಮ್ಮವ್ರ ಹೆಸರ ಮೇಲೆ. ಈಗ ಬರಕಾಲ ಎಲ್ಲ ತುಂಬ ಅಮ್ಮದೇ ಭಾಗ ಬೆಳೆಸ್ತದ. ಅವಾಗ ಏನಾರ ಮಿಸ್ಯೂಸ್ ಆಗ್ತದೆ, ಒಂದು ಕಂಟ್ರೋಲ್ ಇರಬೇಕಾಗ್ತದೆ. ಹಂಗಾಗ್ತಾ ಇರ್ತಾರೆ. ಡಾಕ್ಯುಮೆಂಟ್ಸ್ ಅಲ್ಲಿ ಇಲ್ಲಿ ತಂದು ಕೊಡ್ತಾರೆ ಅಮ್ಮವ್ರ ಹೆಸರು. పాదದ కాలాలన్నీ ఇక్కడ గుట్ట నుంచే తీసుకొని పోతారు. ಮಾತಾಜಿಯವರ ಪಾದಕ್ಕೆ ಕೊಟ್ಟರೆ ನಮ್ಮ ಸೆಂಟ್ರಲ್ ಕಮಿಟಿಗೆ ಬರ್ತದೆ. ಇಲ್ಲಾಂದ್ರೆ ಅವ್ರವ್ರು ಇಂಡಿಪೆಂಡೆಂಟ್ ಬೀದರ್ ಎಲ್ಲ ಮಾಡ್ಕೊಂಡವ್ರು.
ಅಲ್ಲಿಂದ ಪೂಜೆ ಮಾಡ್ತಾರ ಅವರು ಸುಕ್ಷೇತ್ರದಿಂದ ಅಮ್ಮ ಪಾದಗಳನ್ನು ಯಾರು ತಗೊಂಡು ಹೋಗ್ತಾರ ಅವ್ರು ಮಾತ್ರ ಬರೆದು ಕೊಡ್ಬೇಕಷ್ಟೇ. ಅಧ್ಯಕ್ಷರು ಎಲ್ಲ ಮೆಂಬರ್ಗಳೆಲ್ಲ ಸಬ್ ಕಮಿಟಿ ಅಂತ ಅವ್ರದ್ದು ಒಂದು ಕಮಿಟಿ ಮಾಡಿ ಕೊಡ್ತಾರೆ. ಈ ನಿಮ್ಮ ಟ್ರಸ್ಟಲ್ಲಿ ಏನಿಲ್ಲ, ಯಾವುದೇ ಕಮಿಟಿಗೆ ಪ್ರಪೋಸಲ್ ನಿಮ್ಮ ಟ್ರಸ್ಟ್ಗೆ ಅವ್ರ ಸಂಬಂಧ ಆಗಲ್ಲ. ಸಂಬಂಧ ಇರ್ತಾರಪ್ಪ, ಹಾಂ, ಅವ್ರ ಮೇಲೆ ಲ್ಯಾಂಡ್ ಬರ್ಸಿ ಕೊಡ್ತಾರ ಕದಪ್ಪ. ಈಗ ಮೇನ್ ಇಲ್ಲಿ ಮಾತಾ ಮಾಣಿಕೇಶ್ವರ ಇಲ್ಲಿ ಟ್ರಸ್ಟ್ ಮಾಡಿದಿರಲ್ರಿ, ಎಷ್ಟು ಸದಸ್ಯರುಗಳದಾರ ಟೋಟಲ್ ಕಮಿಟಿದಾಗೆ ಎಷ್ಟು ಮಂದಿ ಇದೀರಿ ನೀವು? ಈಗನ ಹ್ಞೂ, ಈಗ 17 17 ಜನ. ಕಾಸಾ ಮಠದ ಈಗಿರುವಂಥ ಪೀಠಾಧಿಪತಿಗಳಿಗೆ ಸ್ವತಃ ಅಮ್ಮವರು ಪ್ರತಿ ತಿಂಗಳು ಕೂಡ ಅಮ್ಮವರ ಕ್ಷೇತ್ರಕ್ಕೆ ಬಂದು ದರ್ಶನ ತಗೊಂಡು ಹೋಗಬೇಕು. ಮಠ ಮತ್ತು ಆಶ್ರಮಕ್ಕೆ ಅವಿನಾವ ಭಾವ ಸಂಬಂಧ ಇದೆ ಅನ್ನತಕ್ಕಂಥ ಮಾತನ್ನು ಅಮ್ಮವರು ಸ್ವತಃ ಹೇಳಿದರು. ಸ್ವಾಮೀಜಿಯವರು ಬರ್ತಾ ಇಲ್ಲ, ಯಾಕಂದ್ರೆ ಅಮ್ಮವರ ಆಶೀರ್ವಾದದಿಂದ ಅವ್ರಿಗೂ ಕೂಡ ಆಶೀರ್ವಾದ ಮಾಡಿದ್ರು. ಯಾವಾಗನ ಬರ್ತಾರೆ ಅವ್ರ ಮಠದವ್ರು ಇಷ್ಟ ಅವ್ರು ಹೇಳ್ತಕ್ಕಂಥದ್ದು, ಅವರು ಬಿಟ್ಟು ಇವರಿಲ್ಲ, ಇವ್ರು ಬಿಟ್ಟಿಲ್ಲ. ಇಲ್ಲಿ ಬಂದವ್ರ ಭಕ್ತರು ಕೂಡ ಮಠಕ್ಕೆ ಹೋಗ್ರಿ ಅಂತ ಹೇಳ್ತೀವಿ ನಾವು. ಅಲ್ಲ ಅವ್ರ ಪ್ರಶ್ನೆ ನೀವು ಹೇಳಿದ ಅರ್ಥ ಐತ್ರಿ. ಅವ್ರ ಪ್ರಶ್ನೆ ಹೇಳ್ತೀನಿ ನಿಮಗ, ಪ್ರಶ್ನೆ ಕನ್ಫ್ಯೂಸ್ ಬೇಡ. ಅದು ರೆಗ್ಯುಲರ್ ಇದೆ ಮಠ. ತೊಂದರೆಗಳಾದರೆ ಏನಪ್ಪ, ನಮ್ದೆಲ್ಲರೂ ಕೂಡ ಸಹಕಾರ ಇರಲಿ. ಕೆಲವು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ನಮ್ಮ ಪೂಜಾರಿಗಳಿರ್ಬೋದು, ಯಾರೇ ಕೂಡ ಕೆಲಸ ಮಾಡೋರು ಇರ್ಬೋದು, ಏನಾದರೂ ಕೂಡ ತಪ್ಪು ಮಾಹಿತಿಯನ್ನು ಕೊಟ್ಟಾಗ ತಾವು ಕೂಡ ಏನಾದರೂ ಸಹಕಾರ ಕೊಡ್ರಿ ಆಶ್ರಮಕ್ಕೆ. ಆಶ್ರಮ ನಮ್ಮದು ಅನ್ನತಕ್ಕಂಥ ಭಾವನೆ ತಮ್ಮೆಲ್ಲರಲ್ಲಿ ಕೂಡ ಬರಲಿ. ಈಗ ನಿನ್ನೆ ತಾನೇ ವಿಜಯ ಕರ್ನಾಟಕದಲ್ಲಿ ಸ್ಟೇಟ್ಮೆಂಟು ಸ್ಥಳೀಯವಾಗಿ ಕೊಟ್ಟಿರತಕ್ಕಂಥ ಸ್ಟೇಟ್ಮೆಂಟ್ ಏನಿದೆಯಲ್ಲ, ನಾವು ಕೂಡ ನಮ್ಮ ಅಜ್ಜವರು ಈ ಗ್ರಾಮದ ಪಟೇಲರು ಏನು ಮಾಡ್ಯಾರ, ನಮ್ಮ ಅಜ್ಜವರೇ 55 ಎಕರೆ ಭೂಮಿಯನ್ನು ಕೊಟ್ಟಿದ್ದಾರೆ ಆಶ್ರಮ. ಇಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಆಗಿನ ಮೈಸೂರು ಸರ್ಕಾರ ಅಲ್ಲಿ ಇರತಕ್ಕಂಥ ಗವರ್ನರ್ ಅವರು ಏನಂದರೆ 1967ರಲ್ಲಿ ಏನಂದರೆ ಅಮ್ಮೋರ್ ಹೆಸರು ಮೇಲೆ ಇಲ್ಲಿ ಗೌತಮ್ ಇರತಕ್ಕಂಥ ಭೂಮಿ, ಇದನ್ನು ಏನಂದರೆ ಮಾನ್ಯ ಇಲ್ಲಿ ಗುಲ್ಬರ್ಗ ಡೆಪ್ಟಿ ಕಮಿಷನರ್ ಡಿವಿಷನಲ್ ಕಮಿಷನರ್ ಅವರು ಪ್ರಸ್ತಾವನೆ ಏನಂದರೆ ಗವರ್ನರ್ ಕಳಿಸ್ತಾರೆ. ಗವರ್ನರ್ ಅವ್ರು ಏನು ಮಾಡ್ತಾರೆ ಅಂದರೆ ಸರ್ಕಾರ ಅದನ್ನು ಪರಿಶೀಲನೆ ಮಾಡಿದಾಗ ಕೂಡ ಊರಿನವರು ಎಲ್ಲರೂ ಕೂಡ ಅದಕ್ಕೆ ಯಾವುದೇ ತೊಂದರೆಗಳು ಅಡ್ಡಿಪಡಿಸಲಾಗದೆ ಅಮ್ಮವ್ರಿಗೆ ಜಾಗ ಆ ಭೂಮಿಯನ್ನು ಕೊಡ್ಬೋದು ಅನ್ನತಕ್ಕಂಥ ಒಕ್ಕೂರಲಿಂದ ಅವರೆಲ್ಲ ನಿರ್ಣಯ ಮಾಡಿದ ಮೇಲೆ ಸರ್ಕಾರ ಏನು ಮಾಡ್ತದೆ ಪರಿಶೀಲನೆ ಮಾಡಿ ಆ ಗವರ್ನರ್ ಏನು ಮಾಡ್ತಾರೆ, ಅಮ್ಮವ್ರಿಗೆ ಏನಂದರೆ ಆ ಭೂಮಿಯನ್ನು ಪರವಾರ ಮಾಡ್ತಾರೆ. ಪರ ಎಕರೆ 20 ರೂಪಾಯಿ ಪ್ರಕಾರ ಖರೀದಿ ಮಾಡಿರ್ತಾರೆ. ಅದಕ್ಕೆ ದುಡ್ಡು ಕೊಟ್ಟವರು ತಾಂಡೂರು ಮನೆ ಅಂತಂದು ಕಳಿಸಿ ಈ ಬೆಟ್ಟಕ್ಕೆ ಮೆಟಲ್ಗಳನ್ನು ಆ ಕಾಲಕ್ಕೆ ಅವರೇ ಮಾಡ್ಯಾರ. ಆ ರೀತಿಯಾಗಿ ಸೇವೆ ಮಾಡಿದ್ದಕ್ಕೆ ಇಲ್ಲಿ ಗುರ್ಮಿಟ್ ನಮ್ಮ ನಾಟ್ಪೇಟ್ ಗಂಧಿ ಬನ್ನಪ್ಪ ಅಂತ MLA ಇದ್ದರು ಅವರು. ಆ ಕಾಲಕ್ಕೆ BD ಜತ್ತಿ ಅವರ ಸಮಕ್ಷಮದಲ್ಲಿ ಎಲ್ಲರೂ ಕೂಡ ಏನಂದರೆ ಈ ಮಠಕ್ಕೆ ಶ್ರೀಮಠಕ್ಕೆ ಕ್ಷೇತ್ರಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಸರ್ಕಾರದಿಂದ ಅನುಕೂಲ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆ ಬಂದಂಥ ಭಕ್ತರಿಗೆ ಅನುಕೂಲ ಮಾಡಬೇಕನ್ನತಕ್ಕಂಥ ದೃಷ್ಟಿಯಲ್ಲಿ ಬೆಳೆಸಿದ್ದಾರೆ. ಈಗಲೂ ಕೂಡ ಈ ಭಾಗದ ಎಲ್ಲ ಸಾರ್ವಜನಿಕರು ಭಕ್ತರು ಎಲ್ಲರೂ ಕೂಡ ಅಮ್ಮವರ ಆಶ್ರಮ ಬಗ್ಗೆ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಬೇಕನ್ನತಕ್ಕಂಥ ಒಂದು ಅಚಲ ಪ್ರೇಮ ಇರಬೇಕನ್ನತಕ್ಕಂಥ ಭಾವನೆ. ಇಲ್ಲಿ ಸ್ಥಳೀಯರು ಏನಂದರೆ ಅವ್ರ ಬಳಿ ಯಾವುದೇ ದಾಖಲೆಗಳಿಲ್ಲ. ನಮ್ಮ ಅಜ್ಜವರು ಕೊಟ್ಟಾರ ಭೂಮಿ ಅನ್ನತಕ್ಕಂಥದ್ದು ದಾಖಲೆಗಳು ಕೂಡ ಇಲ್ಲ. ಈಗ ನಾವು ತಮಗೆ ದಾಖಲೆಗಳು ಕೂಡ ಕೊಟ್ಟಿದ್ದೇವೆ. ಈಗ ಎಲ್ಲರೂ ಕೂಡ ಪತ್ರಿಕಾ ಮಾಧ್ಯಮ ಬಂಧುಗಳಿಗೆ ಎಲ್ಲರೂ ಕೂಡ ದಾಖಲೆಗಳನ್ನು ಸಾದರಪಡಿಸ್ತಾ ಇದ್ದೀವಿ. ಆಲ್ರೆಡಿ ಕೊಟ್ಟಿವಿ. ಅದನ್ನು ಕೂಡ ಅದು ಸ್ಪಷ್ಟೀಕರಣ ಕೊಡೋದು ಉದ್ದೇಶ ಏನಂದರೆ ವಿನಾಕಾರಣ ಯಾವುದೋ ದುಷ್ಟಶಕ್ತಿಗಳು ವಿನಾಕಾರಣ ಏನಂದರೆ ಆಶ್ರಮದ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡೋದನ್ನು ಬಿಡಬೇಕು. ನಾವೆಲ್ಲರೂ ಒಂದೇ ಅನ್ನತಕ್ಕಂಥ ಭಾವನೆಯಲ್ಲಿ ಏನಂದರೆ ಆಶ್ರಮವನ್ನು ಬೆಳೆಸಬೇಕು. ಆಶ್ರಮದಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಯವರು ಕೂಡ ಕಿರುಕುಳ ಕೊಡ್ತಾರೆ. ಇಲ್ಲಿ ಜಾಗ ನಮ್ಮ ಜಾಗ ಇಲ್ಲಿ ಅಡ್ಡ ಹಾಕ್ತಾರೆ. ಅಲ್ಲಿ ಹೋದರೆ ಏನಾದರೂ ಈಗ ಸಾರ್ವಜನಿಕವಾಗಿ ಈಗ ಮಳಿಗೆಗಳು ದುಕಾನ್ಗಳು ಕಟ್ಟಡ ಮಾಡ್ತೀವಿ ನಾವು. ಆಶ್ರಮದವ್ರಿಗೆ ಎಲ್ಲ ಊರಿನವ್ರಿಗೆ ಬೇರೆ ಬೇರೆ ಊರವ್ರಿಗೆ ಕೊಟ್ಟಾರ. ಆದರೂ ಕೂಡ ಸಹಕಾರ ಮನೋಭಾವನೆಯಲ್ಲಿ ಕೆಲಸ ಮಾಡಬೇಕು ವಿನಃ ಇಲ್ಲಿ ಒಂದು ದೃಷ್ಟಿ ಇಟ್ಕೊಂಡು ನಮ್ಮದೇ ಆದ ಅನ್ನತಕ್ಕಂಥ ಮನೋಭಾವನೆಯಲ್ಲಿ ಯಾರೂ ಕೂಡ ವರ್ತನೆ ಮಾಡಬಾರ್ದು. ಇದು ಬೆಟ್ಟ ನಮ್ಮದು. ಅಮ್ಮವ್ರು ನಮ್ಮ ಸಲುವಾಗಿ ಬಂದಾರ. ಈ ಲೋಕ ಕಲ್ಯಾಣಗೋಸ್ಕರ ಅನ್ನ ಆಹಾರ ಮಲಮೂತ್ರ ವಿಸರ್ಜನೆಯನ್ನು ಮಾಡದೆ ಅಮ್ಮವರು ಸುದೀರ್ಘವಾಗಿ ಅನುಷ್ಠಾನ ಮಾಡಿ ಈ ಭಾಗದ ಜನರಿಗೆ ಏನಂದರೆ ಕಲ್ಯಾಣ ಮಾಡಿರತಕ್ಕಂಥ ಎಷ್ಟೋ ಉದಾಹರಣೆಗಳವ. ಅದಕ್ಕೆ ನಾವೆಲ್ಲರೂ ಕೂಡ ಎಲ್ಲ ಭಕ್ತರು ಕೂಡ ತಾನು ಮನಧನದಿಂದ ಈ ಆಶ್ರಮಕ್ಕೆ ಸೇವೆ ಮಾಡಬೇಕನ್ನತಕ್ಕಂಥ ಭಾವನೆಯಲ್ಲಿ ತಮ್ಮ ಎಲ್ಲ ಪತ್ರಿಕಾ ಮಾಧ್ಯಮ ಬಂಧುಗಳಲ್ಲಿ ಕೂಡ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಯಾವತ್ತೂ ಕೂಡ ಆಶ್ರಮ ನಮ್ಮದು. ಆಶ್ರಮದಲ್ಲಿ ಏನಾದರೂ ನಿಮ್ಗೆ ತೊಂದರೆಗಳಾದರೂ ಕೂಡ ತಮ್ಮೆಲ್ಲರದು ಕೂಡ ನಮ್ಮ ಮೇಲೆ ಕ್ಷಮೆ ಇರಲಿ ಅನ್ನತಕ್ಕಂಥ ಮಾತನ್ನು ಹೇಳಿ 4 ಮಾತುಗಳು